ಮಂತ್ರಿ ಸ್ಥಾನ ಕೇಳೋದು ನಮ್ಮೆಲ್ಲರ ಹಕ್ಕು ಅಂತೇಳಿ ಶಾಸಕರು ಇಲ್ಲಿ ಒಬ್ರು ಹೇಳ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ಇವತ್ತು ಶಾಸಕರಿಂದ ದೆಹಲಿ ಪ್ರಯಾಣವನ್ನು ನಡೆಸ್ತಾ ಇದ್ದೇವೆ. ನನಗೂ ಕೂಡ ಈಗಾಗಲೇ ಆಹ್ವಾನ ಬಂದಿತ್ತು ಅಂತೇಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಬಹಳ ದಿನಗಳಿಂದಲೂ ಕೂಡ ಸಹಜವಾಗಿ ಈ ಬೇಡಿಕೆ ಇದೆ. ನಾನೊಬ್ಬ ಕಾಂಗ್ರೆಸ್ಸಿಗ, ಮೇಲಾಗಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ. ಸಂಪುಟ ಪುನರಚನೆ, ಮಂತ್ರಿ ಸ್ಥಾನ ಕೇಳೋದು ನಮ್ಮೆಲ್ಲರ ಹಕ್ಕು. ಅದು ಬೇಡಿಕೆ ಇಡೋದು ತಪ್ಪಲ್ಲ. ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನವಾಗುತ್ತೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ನಮ್ಮ ಪಕ್ಷ ಇನ್ನೂ ಬಲಪಡಬೇಕು. ಅದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಪಕ್ಷವನ್ನು ಬಲಪಡಿಸೋದಕ್ಕೋಸ್ಕರ ಹೈಕಮಾಂಡ್ ಮಾರ್ಗದರ್ಶನ ತುಂಬ ಮುಖ್ಯವಾಗುತ್ತೆ. ಹೈಕಮಾಂಡ್ನ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಮಗಳ ಮದುವೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದೇನೆ. ಆದರೆ ನಮ್ಮ ಮುಖಂಡರನ್ನು ಮದುವೆಗೆ ಆಹ್ವಾನ ಕೂಡ ಮಾಡ್ತೇನೆ. ನಾನು ಬೇಡಿಕೆ ಬಗ್ಗೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವು ನೋಡೋಣ, ಅದನ್ನು ಕೇಳೋಣ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಬೈ ಎಲೆಕ್ಷನ್ ಬೆನ್ನಲ್ಲೇ ಈಗ ಸದ್ಯದ ಮಟ್ಟಿಗೆ ಎಲ್ಲರೂ ಅಂದರೆ ಶಾಸಕರು, ಕಾಂಗ್ರೆಸ್ನ ಶಾಸಕರೆಲ್ಲ ಏನಿದ್ದಾರೆ, ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಅವರನ್ನು ಭೇಟಿ ಮಾಡಿ ಏನು ಮಂತ್ರಿ ಸ್ಥಾನಕ್ಕೋಸ್ಕರ ಯಾರೆಲ್ಲ ಈಗಾಗಲೇ 3 ರಿಂದ 4 ಬಾರಿ ಶಾಸಕರಾಗಿದ್ದೇವೆ, ನಮಗೆ ಇನ್ನಾದರೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಆಗಿರ್ಬೋದು, ಹೈಕಮಾಂಡ್ನ ಭೇಟಿ ಮಾಡಿ ಮಾತುಕತೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಈಗಾಗಲೇ 25ರಿಂದ ಹೆಚ್ಚು ಶಾಸಕರು ಇದಕ್ಕೆ ದಂಡಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೆಹಲಿಗೆ ಅಲ್ಲಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡೋದಕ್ಕಾಗಿರ್ಬೋದು, ಹೈಕಮಾಂಡ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಏನು ಮುಂದಾಗ್ತಾ ಇದ್ದಾರೆ, ಈಗಾಗಲೇ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಎಲ್ಲರನ್ನು ಕೂಡ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಗಳನ್ನು ಮಾಡಿ 2-3 ದಿನ ಇದ್ದರೂ ಪರವಾಗಿಲ್ಲ, ಇದು ನಮಗೆ ಸಂಪೂರ್ಣವಾಗಿ ಬಗೆಹರಿಬೇಕು. ನಮಗೆ ಮುಖ್ಯವಾಗಿ ನಾವಿಲ್ಲಿ ಏನು ಬೇಡಿಕೆ ಒಂದನೇ ಇಡ್ತಾ ಇದ್ದೇವೆ, ನಮಗೆ ಬೇಕಾಗಿರೋದು ಇಷ್ಟು ದಿನಗಳ ಕಾಲ ಶಾಸಕರಾಗಿ ನಾವು ಕಾರ್ಯವನ್ನು ನಿರ್ವಹಿಸಿದ್ದೇವೆ, ಈಗ ಸಚಿವ ಸ್ಥಾನವನ್ನು ನಮಗೆ ಕೊಡಿ ಅನ್ನುವಂಥ ನಿಟ್ಟಲ್ಲಿ 25ಕ್ಕೂ ಹೆಚ್ಚು ಶಾಸಕರು ಎಲ್ಲರೂ ಕೂಡ ಈಗ ದೆಹಲಿಗೆ ಹೋಗೋದಕ್ಕೆ, ಒಂದು ದಂಡಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇದರಿಂದ ಮುಖ್ಯವಾಗಿ ಈ ಒಂದು ಶಾಸಕರು ಅಂದರೆ ಕಾಂಗ್ರೆಸ್ನ ಶಾಸಕರು ಈ ರೀತಿಯಾಗಿ ಏನು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ, ಇದರ ಅಂತಿಮ ತೀರ್ಮಾನ ನೀಡುವಂಥದ್ದು ಹೈಕಮಾಂಡ್ ಅವರು. ಈಗಾಗಲೇ ಇದಕ್ಕೆ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೂ ಸಹಿತ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ಕೇಳಬೇಕಾಗುತ್ತೆ. ಹೈಕಮಾಂಡ್ ಅವರು ಇದನ್ನು ಈಗಲೇ ಒಪ್ಕೊಳ್ಬೋದು, ಆಯಿತು ಹೋಗಿ ನಾನು ಆಮೇಲೆ ಹೇಳ್ತೀನಿ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಸದ್ಯದ ಪರಿಸ್ಥಿತಿ ಇದೆ. ಏನಾಗುತ್ತೆ ಅನ್ನೋದನ್ನು ಹೈಕಮಾಂಡ್ ಅವರೇ ತೀರ್ಮಾನ ಮಾಡಬೇಕು. ಇನ್ನು ಶಾಸಕರೆಲ್ಲರೂ, ಕಾಂಗ್ರೆಸ್ನ ಶಾಸಕರು ಯಾರೆಲ್ಲ ಇದ್ದಾರೆ, 25ಕ್ಕಿಂತ 30 ಜನ ಅಂದರೆ 25ರಿಂದ ಹೆಚ್ಚು ಜನಗಳು, ಹೆಚ್ಚು ಶಾಸಕರು ಈಗಾಗಲೇ ದೆಹಲಿಗೆ ದಂಡಯಾತ್ರೆ ಮಾಡ್ತಾ ಇದ್ದಾರೆ. ದೆಹಲಿ ದಂಡಯಾತ್ರೆ ಮಾಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. 2-3 ದಿನ ಇದ್ದರೂ ಪರವಾಗಿಲ್ಲ, ದೆಹಲಿನಲ್ಲಿ ಸುರ್ಜೇವಾಲಾ ಅವರನ್ನು, ರಾಹುಲ್ ಗಾಂಧಿ ಅವರನ್ನು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಅವರ ಜೊತೆಗೆ ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳು ಎಲ್ಲವನ್ನೂ ಕೂಡ ಅವರು ಮುಂದೆ ಇಟ್ಟು, ಆದರೆ ನಾವು ಇಷ್ಟು ದಿನಗಳ ಕಾಲ ಅಂದರೆ 3-4 ಬಾರಿ ಶಾಸಕರಾಗಿದ್ದೇವೆ, ಸೊ ನಮಗೆ ಈಗಲಾದರೂ ಕೂಡ ಸಚಿವ ಸ್ಥಾನವನ್ನು ಕೊಡ್ರಿ, ಸಚಿವ ಸಂಪುಟ ಪುನರಚನೆ ಮಾಡಿ ಅನ್ನುವಂಥ ರೀತಿಯಲ್ಲಿ ಒತ್ತಡವನ್ನು ಹೇರೋದಕ್ಕೂ ಕೂಡ ಒಂದು ಕಡೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಇದನ್ನು ಹೈಕಮಾಂಡ್ ಯಾವ ರೀತಿ ಗಮನಿಸುತ್ತೆ, ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯವಾದಂಥದ್ದು. ಯಾಕೆಂತಂದರೆ ಸಡನ್ನಾಗಿ ದಿಢೀರನ್ನೇ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಕೂಡ ಇದರಲ್ಲಿ ಪರಿಶೀಲನೆ ಮಾಡಿ, ಅಂದರೆ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಆಗಿರಲಿ ಮತ್ತು ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರು, ಹೈಕಮಾಂಡ್ ಎಲ್ಲರೂ ಕೂಡ ಮಾತುಕತೆಯನ್ನು ಮಾಡಿಕೊಂಡು ತೀರ್ಮಾನ ಮಾಡಿಕೊಂಡು ಅದಾದ ನಂತರ ನಿರ್ಧಾರವನ್ನು ಹೇಳ್ತಾರೆ. ಅಲ್ಲಿಯವರೆಗೂ ಇದು ಸದ್ಯದ ಮಟ್ಟಿಗೆ ಹೋಲ್ಡಲ್ಲೇ ಇರುವಂಥದ್ದು.